ಹಳಿಯಾಳದ ಗೌಳಿ ಗಲ್ಲಿಯಲ್ಲಿ ಮನೆ ಕಳ್ಳತನ ಮಾಡಿದ್ದ ಅಂತರರಾಜ್ಯ ಕಳ್ಳರ ಬಂಧನ. ಜುಲೈ 16ರಂದು ಹಳಿಯಾಳ ಪಟ್ಟಣದ ಗೌಳಿ ಗಲ್ಲಿಯಲ್ಲಿ ನಡೆದ ಕಳ್ಳತನದ ಜಾಡನ್ನು ಬೆನ್ನತ್ತಿದ್ದ ಹಳಿಯಾಳ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳ ತಂಡ ಅಂತರರಾಜ್ಯ ಕಳ್ಳರ ತಂಡವನ್ನು ಭರ್ಜರಿಯಾಗಿ ಭೇಟಿಯಾಡಿದೆ. ಈ ಬಗ್ಗೆ ಶನಿವಾರ ಸಂಜೆ 6 ಗಂಟೆ ಸುಮಾರಿಗೆ ಹಳಿಯಾಳ ಪೊಲೀಸ್ ಠಾಣೆಯಿಂದ ಮಾಧ್ಯಮಕ್ಕೆ ಮಾಹಿತಿ ಲಭ್ಯವಾಗಿದೆ. ನೆರೆಯ ರಾಜ್ಯವಾದ ಮಹಾರಾಷ್ಟ್ರದ ಸೊಲ್ಲಾಪುರ ಜಿಲ್ಲೆಯ ಪಂಢರಾಪುರ ವ್ಯಾಪ್ತಿಯ ಗ್ರಾಮಗಳ ಕುಖ್ಯಾತ ಕಳ್ಳರನ್ನು ತನಿಖೆಯಿಂದ ಹೆಡೆಮುರಿ ಕಟ್ಟಿ ಅಂದಾಜು 7,95,000 ರೂಪಾಯಿ ಮೌಲ್ಯದ ಬಂಗಾರ, ಬೆಳ್ಳಿ ಆಭರಣದೊಂದಿಗೆ ಕಳ್ಳತನಕ್ಕೆ ಉಪಯೋಗಿಸಲಾಗಿದ್ದ ಅಂದಾಜು 4 ಲಕ್ಷ ರೂಪಾಯಿ ಮೌಲ್ಯದ ಕಾರನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಕಳ್ಳತನದಲ್ಲಿ ಭಾಗಿಯಾಗಿರುವ ಆರೋಪಿಗಳಾದ ಲಖನ್ ಅಶೋಕ್ ಕುಲಕರ್ಣಿ, ಯಾನೆ ಸಚಿನ್ ಮಾನೆ ವಯಸ್ಸು 31, ಸಂದೀಪ್ ದಿಲೀಪ್ ಲವಟೆ ವಯಸ್ಸು 25, ವಿವೇಕ್ ಶಿವಪ್ಪ ಕುಂಬಾರ್ ವಯಸ್ಸು 26, ಅಜೀಜ್ ಯಾನೆ ಚೋಟೆ ದಾದಾಪೀರ್ ಮನಗುಳಿ ವಯಸ್ಸು 28 ಇವರುಗಳನ್ನು ಬಂಧಿಸಿ ಕಳವು ಮಾಡಿದ ಸ್ವತ್ತುಗಳನ್ನು ಜಪ್ತುಪಡಿಸಿಕೊಂಡು ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಜೈಲಿಗಟ್ಟಲಾಗಿದೆ. ಪೊಲೀಸ್ ವಿಚಾರಣೆಯಲ್ಲಿ ಯಲ್ಲಾಪುರ ಹಾಗೂ ಕುಂದಾಪುರದಲ್ಲಿ ನಡೆದ ಕಳ್ಳತನದಲ್ಲಿ ಭಾಗಿಯಾಗಿರುವುದಾಗಿ ಒಪ್ಪಿಕೊಂಡಿದ್ದು, ಇವರ ಮೇಲೆ ಈಗಾಗಲೇ 32ಕ್ಕೂ ಹೆಚ್ಚಿನ ಕಳ್ಳತನ, ಸುಲಿಗೆ, ದರೋಡೆ, ಹಲ್ಲೆ ಪ್ರಕರಣಗಳು ಬೇರೆ ಬೇರೆ ರಾಜ್ಯಗಳ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿ ಇರುತ್ತದೆ ಹಾಗೂ 3 ಪ್ರಕರಣಗಳಲ್ಲಿ ಈಗಾಗಲೇ ಶಿಕ್ಷೆಯಾಗಿರುತ್ತದೆ. ಉತ್ತರ ಕನ್ನಡ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿ ದಿಲೀಪ್ MN, ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಜಗದೀಶ್ ನಾಯ್ಕ್, ಡಿವೈಎಸ್ಪಿ ಶಿವಾನಂದ್ ಮದರಕಂಡಿ, ಹಳಿಯಾಳ ಸಿಪಿಐ ಜೈಪಾಲ್ ಪಾಟೀಲ್ ಅವರ ಮಾರ್ಗದರ್ಶನದಲ್ಲಿ ಹಳಿಯಾಳ ಠಾಣೆಯ PSIಗಳಾದ ಬಸವರಾಜ್ ಮಬನೂರ್, ಕೃಷ್ಣ ಅರಕೇರಿ ಇವರ ನೇತೃತ್ವದಲ್ಲಿ ಪೊಲೀಸ್ ಸಿಬ್ಬಂದಿಗಳಾದ ಗಣಪತಿ, ಶ್ರೀಶೈಲ್ GM, ವಿನೋದ್ GB, ಲಕ್ಷ್ಮಣ್ ಪೂಜಾರಿ, ಅರವಿಂದ್ ಭಜಂತ್ರಿ, ಮಂಜುನಾಥ್ ಬಾಲಿ, ಅಯಾಜ್ ಯಾದವಾಡ್, ಕಾಶಿನಾಥ್ ಬೆಳ್ಳೂರ್, ವಿನಾಯಕ್ ನಾಯ್ಕ್, ಯೋಗೇಶ್ ಗೌಡ ಹಾಗೂ ದಾಂಡೇಲಿ ಠಾಣೆಯ ಅಪರಾಧ ವಿಭಾಗದ ಸಿಬ್ಬಂದಿಗಳಾದ ಕೃಷ್ಣ ಬೆಳ್ಳಿವರಿ, ಉದಯ್ ಗುನುಗ, ಉಮೇಶ್ ತೇಲಿ ಇವರುಗಳು ಅಪರಾಧಿಗಳನ್ನು ಬಂಧಿಸಲು ಪ್ರಮುಖ ಪಾತ್ರ ವಹಿಸಿದ್ದು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ದೀಪನ್ MN ಅವರು ಈ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ ಅಧಿಕಾರಿಗಳಿಗೆ ಹಾಗೂ ಸಿಬ್ಬಂದಿಗಳಿಗೆ ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ದಾರೆ.